ಕುಮಟಾ ತಾಲೂಕಿನ ಮೂರೂರಿನ ಪ್ರಗತಿ ವಿದ್ಯಾಲಯದಲ್ಲಿ ಸುದೀರ್ಘ 28 ವರ್ಷಗಳ ಕಾಲ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಎಂಐ ಭಟ್ ಅವರನ್ನು ಗೌರವಪೂರ್ವಕವಾಗಿ ಬೀಳ್ಕೊಡಲಾಯಿತು. ತೆರೆದ ವಾಹನದಲ್ಲಿ ಕರೆತರುವ ವೇಳೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಗೌರವದಿಂದ ಹೂವಿನ ಮಳೆಗೈದರು. ಕುಮಟಾ ತಾಲೂಕಿನ ವಿದ್ಯಾನಿಕೇತನ ಸಂಸ್ಥೆ ಮೂರೂರು ಕಲ್ಲಬ್ಬಿಯ ಪ್ರಗತಿ ವಿದ್ಯಾಲಯದಲ್ಲಿ ಸುದೀರ್ಘ 28 ವರ್ಷಗಳ ಕಾಲ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಶಿಕ್ಷಕ ಎಂಐ ಭಟ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಪ್ರಗತಿ ವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ತೆರೆದ ವಾಹನದಲ್ಲಿ ನಿವೃತ್ತ ಶಿಕ್ಷಕ ಎಂಐ ಭಟ್ ಅವರನ್ನ ಕರೆತರುವ ವೇಳೆ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಗೌರವದಿಂದ ಹೂವಿನ ವೃಷ್ಟಿ ಸಮರ್ಪಿಸಿದರು. ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ವೇದಿಕೆಯಲ್ಲಿ ಎಂಐ ಭಟ್ ಅವರನ್ನ ಕುಳ್ಳಿರಿಸಿ ವಿನೂತನವಾಗಿ ಗೌರವಿಸಲಾಯಿತು. ನೂರಾರು ವಿಡಿಯೋ ತುಣುಕುಗಳು, ಸಾಂದರ್ಭಿಕ ಚಿತ್ರಗಳು, ಅಪರೂಪದ ವ್ಯಕ್ತಿಗಳ ಪರಿಚಯಗಳೊಂದಿಗೆ ವೇದಿಕೆ ಕಾರ್ಯಕ್ರಮ ಗಮನ ಸೆಳೆಯಿತು. ಅಲ್ಲದೆ ಸಾಂಪ್ರದಾಯಿಕ ನೃತ್ಯಗಳು, ಒಡನಾಡಿಗಳ ಮಾತುಗಳು ಹೃದಯ ಸ್ಪರ್ಶಿ ಬೀಳ್ಕೊಡುಗೆಗೆ ಹೊಸ ಹೊಳಪನ್ನ ನೀಡಿತು. ಈ ವೇಳೆ ಮಾತನಾಡಿದ ವಿದ್ಯಾನಿಕೇತನ ಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಆರ್ಜಿ ಭಟ್ ಅವರು ಮಾತನಾಡಿ ನಿವೃತ್ತ ಶಿಕ್ಷಕ ಎಂಐ ಭಟ್ ಅವರ ಕಾರ್ಯ ಸಾಧನೆಯ ಬಗ್ಗೆ ವಿವರಣೆ ನೀಡಿದರು. ವಿಶೇಷವಾಗಿ ಎಂಐ ಭಟ್ ಅವರಿಗೆ ಅವ್ರ ಕುರಿತು ಬಹಳ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ. ಈಗ ನಮ್ಮ ಸಭೆಗಳಲ್ಲಿ ಸಾಕಷ್ಟು ಮಾತಾಡಿದೀವಿ. ಒಂದೇ ವಿಷಯ ಅಂದರೆ ಅವರ 28 ವರ್ಷದ ಈ ಸಮಯದಲ್ಲಿ ಅವರ ವೃತ್ತಿಯನ್ನು ನಂಬಿ ಚಾಚೂ ತಪ್ಪದೆ ಯಾವ ಚ್ಯುತಿ ಬರದಂತೆ ಅವರ ವೃತ್ತಿಯನ್ನು ನಿರ್ವಹಿಸಿದ್ದಾರೆ. ಶಾಲೆಯ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಕ್ರೀಡಾ ಮನೋಭಾವದಿಂದ ಎಲ್ಲರ ಜೊತೆಯಲ್ಲಿ ಕೂಡಿಕೊಂಡು ನಮ್ಮ ವಿದ್ಯಾರ್ಥಿಗಳೇ ನಮ್ಮ ಶಾಲೆಗೆ ಆಧಾರವಾಗಿರುವಂತೆ ಅವರ ಮೇಲಿನ ಪ್ರೀತಿ ವಿಶ್ವಾಸದಿಂದ ಜೊತೆಯಲ್ಲಿ ಎಲ್ಲ ಶಿಕ್ಷಕರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಇನ್ನೂ ಹೆಚ್ಚಿನದಾಗಿ ನಮ್ಮ ಆಡಳಿತ ಕಮಿಟಿಯ ಎಲ್ಲರ ಜೊತೆಯಲ್ಲಿ ಅವರ ಸೇವೆಯನ್ನ ಸಲ್ಲಿಸಿದ್ದಾರೆ. ಅಮೋಘವಾದ ಸೇವೆ, ನಮಗೆಲ್ಲರಿಗೂ ಸದಾ ನೆನಪಿನಲ್ಲಿರುವಂತಹ ಸೇವೆಯನ್ನ ಈ ಸಂಸ್ಥೆಗೆ ಸಲ್ಲಿಸಿದ್ದಾರೆ. ಅವರು ವೃತ್ತಿಯಲ್ಲಿ ಆಗಿರಬಹುದು, ಆದರೆ ಮುಂದೆ ಕೂಡ ಅವರ ಸೇವೆ ನಮ್ಮ ಸಂಸ್ಥೆಗೆ ಸಿಗಬೇಕು. ನಮ್ಮ ಮಕ್ಕಳಿಗೆ ಅವರ ಏನು ಆಶೀರ್ವಾದ ಈಗ ಮಾಡಿದ್ದಾರೆ ಅದೇ ರೀತಿ ಮುಂದೆ ಕೂಡ ಸೇವೆಯನ್ನು ಸಲ್ಲಿಸಬೇಕಂತೇಳಿ ನಾವು ಅವರನ್ನ ಆಹ್ವಾನಿಸ್ತೇವೆ. ನಿವೃತ್ತ ಶಿಕ್ಷಕ ಎಂಐ ಭಟ್ ಅವರು ಮಾತನಾಡಿ ಕಳೆದ 28 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಒಂದು ಆಶ್ಚರ್ಯ ಆಗ್ತಾ ಇದೆ, ನಾನು ಹಿಂದೆನೆ ಇಷ್ಟೆಲ್ಲ ಚಟುವಟಿಕೆ ನಡೆಸಿದಾರಲ್ಲ ಅಂತ. 15 ದಿವಸದಿಂದ ಶಾಲೆ ಬರ್ತಾ ಇದ್ರು ಸಹ ಇದು ಯಾವುದರ ಸುಳಿವು ನನಗೆ ಕೊಟ್ಟಿಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ, ಒಂದ್ ಸ್ವಲ್ಪ ಮಾಡ್ತಾ ಇದ್ದಾರೆ ಅಂತ ಅನ್ಸಿತ್ತು, ಬಟ್ ಈ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಸಿರ್ಲಿಲ್ಲ. ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. 50-100ಕ್ಕೂ ಹೆಚ್ಚು ವ್ಯಕ್ತಿಗಳನ್ನ ಭೇಟಿಯಾಗಿ ಅವರಿಂದ ಬೈಟ್ಸ್ಗಳನ್ನ ಮಾಹಿತಿಗಳನ್ನ ಪಡೆದು ಈ ರೀತಿಯ ವೇದಿಕೆಯನ್ನ ಸೃಷ್ಟಿ ಮಾಡಿ ಒಂದು ಕೆಲಸ ಇದೆಯಲ್ಲ, ಬಹಳ ಖುಷಿ ಕೊಡ್ತಾ ಇದೆ, ತುಂಬಾ ಸಂತೋಷ ಆಗ್ತಾ ಇದೆ. ಇದು ಇಷ್ಟೆಲ್ಲ ಜನ ಬಂದಿದ್ದು ವಿದ್ಯಾರ್ಥಿಗಳಿರ್ಬೋದು, ಊರಿನವ್ರು ಇರ್ಬೋದು, ನಮ್ಮ ದೈಹಿಕ ಶಿಕ್ಷಣ ಮಿತ್ರರು ಇರ್ಬೋದು, ಇಷ್ಟೆಲ್ಲ ಜನ ಬಂದಿದ್ದು ಕೇವಲ ನನ್ನ ಮೇಲಿನ ಪ್ರೀತಿಯ ಒಂದೇ ಕಾರಣಕ್ಕಾಗ ಅಲ್ಲ. ಶಿಕ್ಷಕರ ಮೇಲೆ ಸಮಾಜ ಇಟ್ಟಿರುವಂತಹ ಗೌರವ, ಆ ಗೌರವದ ಮೇಲೆ ಎಲ್ಲ ಕಾರ್ಯಕ್ರಮಗಳು, ಈ ಹಬ್ಬದ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಹಾಗಾಗಿ ಈ ಎಲ್ಲ
ಒಂದು ಸನ್ಮಾನ, ಪ್ರೀತಿ, ಆದರ ಇವೆಲ್ಲವನ್ನ ನಾನು ನಮ್ಮ ಗುರುವೃಂದಕ್ಕೆ ಸಮರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಕುಮಟಾ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಜೇಂದ್ರ ಎಲ್ ಭಟ್, ಶಿಕ್ಷಕ ಸಂಘದ ಅಧ್ಯಕ್ಷರಾದ ರವೀಂದ್ರ ಭಟ್ ಸೂರಿ, ದೈಹಿಕ ಶಿಕ್ಷಕರಾದ ಜಿಡಿ ಭಟ್, ತಾಲೂಕಿನ ವಿವಿಧ ಪ್ರೌಢಶಾಲಾ ದೈಹಿಕ ಶಿಕ್ಷಕರು, ವಿದ್ಯಾನಿಕೇತನ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಸದಸ್ಯರು, ಶಾಲೆಯ ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳು, ಊರ ನಾಗರಿಕರು ಹಾಜರಿದ್ದರು. ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾದರಿಯಾಗಿ ಸಂಯೋಜಿಸಿದ ಶಿಕ್ಷಕ ರಾಘವೇಂದ್ರ ಭಟ್ ಎಲ್ಲರ ಮೆಚ್ಚುಗೆ ಪಾತ್ರರಾದರು. ಪೂರ್ವ ವಿದ್ಯಾರ್ಥಿ ಸಂಘದ ಸಂಚಾಲಕರಾದ ಸುಬ್ರಾಯ್ ಭಟ್ ಸ್ವಾಗತಿಸಿದರು. ಶಿಕ್ಷಕ ಮನೋಹರ್ ನಾಯ್ಕ್ ವಂದಿಸಿದರು. ವಿಸ್ಮಯ ನ್ಯೂಸ್, ದೀಪೇಶ್ ನಾಯ್ಕ್, ಕುಮಟಾ.